ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಬಾದುಷಾಯಿ ಅಥವಾ ಬಾಲುಷಾಯಿ. ನೀವು ಫಸ್ಟ್ ಟೈಮ್ ಮಾಡೋರಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನಾನೊಂದು ಬಾಲುಷಾಯಿನ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಒಳಗಡೆ ತನಕನೂ ರಸ ಹೋಗಿದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ 1 ಕಪ್ಪು ಸಕ್ಕರೆ, 1 ಕಪ್ಪು ಮೈದಾ, ಅರ್ಧ ಟೀ ಸ್ಪೂನ್ಗಿಂತನೂ ಸ್ವಲ್ಪ ಕಡಿಮೆ ಬೇಕಿಂಗ್ ಪೌಡರು, 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು, ಸ್ವಲ್ಪ ಉಪ್ಪು, ಫುಡ್ ಕಲರ್ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು 4 ಏಲಕ್ಕಿ, 2 ಟೇಬಲ್ ಸ್ಪೂನಷ್ಟು ತುಪ್ಪ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಮೈದಾ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ನೀವು ತುಪ್ಪನ ಹಾಕ್ಕೋಬೇಕಾಗತ್ತೆ. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮುಷ್ಟಿ ಮಾಡ್ಕೊಳ್ಳಿ. ತುಪ್ಪ ಜಾಸ್ತಿ ಆದರೆ ಬಾದುಷಾಯಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಒಂದು ಚುಟ್ಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಫುಡ್ ಕಲರ್ ಇಲ್ಲಿ ಆಪ್ಷನಲ್ಲು, ನಾನು ಇಲ್ಲಿ ಆರೆಂಜ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗೇನೆ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ನಾವು ಹಿಟ್ಟನ್ನ ಚಪಾತಿ ಹಿಟ್ಟು ಹಾಗೆ ಕಲಿಸ್ಬಾರ್ದು, ಈ ರೀತಿ ಜಸ್ಟು ಮಿಕ್ಸ್ ಮಾಡಿಕೊಂಡು ತಗೋಬೇಕಾಗತ್ತೆ. ಇವಾಗ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ. ಬೇಕಿಂಗ್ ಪೌಡರ್ ನೀವು ಹಾಕೋದಿಲ್ಲ ಅಂದರೆ ಬಾಂಬೆ ರವೆ ಕೂಡ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೋಬಹುದು. ಬೇಕಿಂಗ್ ಪೌಡರ್ ಆಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮೊಸರು ಹಾಕಿರ್ತೀವಲ್ವ, ಫರ್ಮೆಂಟೇಷನ್ ಆಗುತ್ತೆ ಅಂತ. ಇದಕ್ಕೆ ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ನೀರನ್ನ ಜಾಸ್ತಿ ಹಿಡಿಯಲ್ಲ. ನೀವು ಗಟ್ಟಿ ಮೊಸರು ತೊಗೊಂಡ್ರೆ 2 ಟೇಬಲ್ ಸ್ಪೂನಷ್ಟು ನೀರು ಬೇಕಾಗತ್ತೆ. ನೀರಿನ ಅಂಶ ಇರುವ ಮೊಸರು ತೊಗೊಂಡ್ರೆ ನೀರು ಕಡಿಮೆ ಬೇಕಾಗತ್ತೆ. ತುಂಬ ನೀರು ಹಾಕಿಬಿಟ್ಟು ಕಲಿಸೋದು ಬೇಡ, ಇಲ್ಲ ಅಂದರೆ ಬಾದುಷಾಯಿನ ಗಟ್ಟಿಯಾಗತ್ತೆ. ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಹಿಟ್ಟು ಇರಬೇಕು. ಈ ರೀತಿ ಕೈಯಲ್ಲಿ ತೊಗೊಂಡ್ಬಿಟ್ಟು ಈ ರೀತಿ ಮಡಿಚ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬಾಲುಷಾಯಿ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ನಾವು ಶಂಕರ್ ಪೋಳಿ ಹೇಗೆ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಅದ್ರಿಗಿಂತಲೂ ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ. ಇದಕ್ಕೆ ನೀವು ಹಿಟ್ಟು ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಬಾದುಷಾಯಿ ಡಿಪೆಂಡ್ ಆಗುತ್ತೆ. ತುಂಬ ಹೊತ್ತು ಹಿಟ್ಟನ್ನು ಕಲಿಸೋದು ಬೇಡ. ಇದಕ್ಕೆ ಒಂದು ಮುಚ್ಚಳ ಹಾಕಿಬಿಟ್ಟು 15ರಿಂದ 20 ನಿಮಿಷದವರೆಗೂ ಬಿಟ್ಬಿಡಿ. ಪಾಕ ಮಾಡೋದಕ್ಕೆ ಒಂದು ಪಾತ್ರೆ ತಗೊಳ್ಳಿ, ಅರ್ಧ ಕಪ್ಪದಷ್ಟು ನೀರು ಹಾಕ್ಕೊಳ್ಳಿ. 1 ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪು ನೀರು ಸರಿ ಹೋಗುತ್ತೆ. ನೀವು ಸಕ್ಕರೆ ಕಡಿಮೆ ತಿಂತಾ ಇದ್ದರೆ ಸ್ವಲ್ಪ ಕಡಿಮೆ ಸಕ್ಕರೆ ಕೂಡ ಹಾಕ್ಕೋಬೋದು, ಆವಾಗ ನೀರು ಕೂಡ ಕಡಿಮೆ ಹಾಕ್ಕೋಬೇಕಾಗತ್ತೆ. ನಾವಿಲ್ಲಿ ಸಕ್ಕರೆ ಜಾಸ್ತಿ ಹಾಕ್ಕೊಂಡ್ರೆ ಬಾದುಷಾಯಿ ತುಂಬ ಸ್ವೀಟ್ ಆಗುತ್ತೆ. ಎರಡರಿಂದ 3 ನಿಮಿಷ ಆದಮೇಲೆ ಇಲ್ಲಿ ನೋಡಿ, ಈ ರೀತಿ ಆಗಿದೆ. ಸಕ್ಕರೆ ಎಲ್ಲ ಕರಗಿ ನೀರಾಗಿದೆ. ಈ ರೀತಿ ನಾವು ಆವಾಗವಾಗ ಕಲಿಸ್ತಾ ಇರಬೇಕಾಗತ್ತೆ. ಒಂದು 4 ನಿಮಿಷ ಆದಮೇಲೆ ಪಾಕ ನೋಡಿದ್ರೆ ಇನ್ನೂ ಆಗಿರಲಿಲ್ಲ. ಲೋ ಫ್ಲೇಮಲ್ಲೇ ನಾವು ಮಾಡಬೇಕಾಗತ್ತೆ. ಏಲಕ್ಕಿನ ಹಾಕ್ಕೊಳ್ಳಿ. ಆದಷ್ಟು ಲೋ ಫ್ಲೇಮಲ್ಲಿ ಪಾಕ ಮಾಡ್ಕೊಳ್ಳಿ. ಒಂದು ಎಳೆ ಪಾಕ ಬಂದಿದೆ ನೋಡಿ, ಇಷ್ಟು ಕರೆಕ್ಟಾಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ 1.5 ಎಳೆ ಪಾಕ ಆಗುತ್ತೆ. ಅದಕ್ಕೋಸ್ಕರ ಇಮಿಡಿಯೇಟಾಗಿ ನೀವು ಇದರಲ್ಲಿ 1/4 ಚಮಚದಷ್ಟು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಕ್ರಿಸ್ಟಲ್ಸು ಆಗಲ್ಲ. ನಾವು ಗ್ಯಾಸ್ ಆಫ್ ಮಾಡಿದ ತಕ್ಷಣ ಪಾಕ ಮಾಡಿರುವಂಥ ಪಾತ್ರೆ ಕೆಳಗಡೆ ಇಡಬೇಕು, ಇಲ್ಲ ಅಂತಂದರೆ ಗ್ಯಾಸ್ ಸ್ಟವ್ ಬಿಸಿ ಇರತ್ತಲ್ವ, ಮತ್ತೆ ಪಾಕ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ನಾವು ಬಾದುಷಾ ಮಾಡಲಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈ ರೀತಿ ಲೇಯರ್ ಆಗಿ ಇರಲಿ. ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ನಾನಿಲ್ಲಿ
ಮೀಡಿಯಮ್ ಗಾತ್ರದ ಬಾಲುಶಾಹಿ ಮಾಡ್ತಾಯಿದ್ದೀನಿ. ನೀವು ಬಾದುಷಾಹಿನ ದಪ್ಪದಾಗಿ ಅಥವಾ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಿ, ಈ ರೀತಿ ಮಾಡಿಕೊಂಡು ಅಂಗೈಯಲ್ಲೇ ತೀರಿಸ್ಕೋಬೇಕಾಗತ್ತೆ. ಆಮೇಲೆ ಈ ರೀತಿ ಒಂದು ಬೆರಳಿಂದ ಒಂದು ಹೋಲ್ ಥರ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಬಾದುಷಾಹಿನ ರಸ ಹೀರಲಿಕ್ಕೆ ಉಪಯೋಗ ಆಗುತ್ತೆ ಮತ್ತು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ಇದೇ ರೀತಿ ಎಲ್ಲ ಬಾದುಷಾಹಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನಿಧಾನವಾಗಿ ಮಾಡ್ಕೊಳ್ಳಿ, ತುಂಬ ಒತ್ತಿ ಮಾಡಿಬಿಡಿ, ಇಲ್ಲ ಅಂತಂದರೆ ಲೇಯರ್ಸು ಬರಲ್ಲ. ನೀವು ಎರಡೂ ರೀತಿ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನು 7ರಿಂದ 8 ಬಾದುಷಾಹಿ ರೆಡಿಯಾಗಿದೆ. ನಾವು ಎಣ್ಣೆ ಕಾಯಲಿಕ್ಕೆ ಲೋ ಫ್ಲೇಮಲ್ಲಿ ಇಡಬೇಕಾಗತ್ತೆ. ಇವಾಗ ನೋಡಿ, ಎಣ್ಣೆ ತುಂಬ ಕಾದಿದೆ. ನಾನಿಲ್ಲಿ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ನೋಡ್ತಾ ಇದ್ದೀನಿ, ಎಣ್ಣೆ ತುಂಬ ಕಾದಿದೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಇವಾಗ ಬಾದುಷಾಹಿನ ಹಾಕ್ತಾಯಿದ್ದೀನಿ. ನಾವು ಹೈ ಫ್ಲೇಮಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಒಳಗಡೆ ತನಕ ಬಾದುಷಾಹಿ ಬೇಯಲ್ಲ ಮತ್ತು ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಒಂದೊಂದಾಗಿ ಬಿಡಿ. ಇವಾಗ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ತುಂಬ ಎಣ್ಣೆ ಕಾದಿತ್ತು ಅಂದರೆ ಅಷ್ಟೇ ಆಫ್ ಮಾಡ್ಕೊಳ್ಳಿ. ನಾವು ಬಾದುಷಾಹಿ ಹಾಕಿದ ಮೇಲೆ 1 ನಿಮಿಷದವರೆಗೂ ಅದಕ್ಕೆ ಕಲಿಸಲಿಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಒಡೆಯೋ ಚಾನ್ಸಸ್ ಇರುತ್ತೆ. ನೀವು ಕಲಿಸಬೇಕಾದ್ರೆ ಸೌಟಿನ ಹಿಂದಿನ ಸೈಡಿನಿಂದ ಕಲಿಸ್ಕೋಬಹುದು, ಇಲ್ಲಾಂದರೆ ಫೋರ್ಕ್ ಸಹಾಯದಿಂದ ಕೂಡ ನೀವು ಕಲಿಸಬಹುದು. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು 1 ನಿಮಿಷ ಆದಮೇಲೆ ಬಾದುಷಾಹಿನ ಟರ್ನ್ ಮಾಡ್ತಾ ಇದ್ದೀನಿ. ನಾನೊಂದು ಸ್ಟಿಕ್ ತೊಗೊಂಡಿದ್ದೀನಿ, ಅದರಿಂದ ಮಾಡ್ತಾಯಿದ್ದೀನಿ. ನಾವು ಇಮಿಡಿಯೇಟಾಗಿ ಸೌಟಿಂದ ಕಲಿಸಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ. ಈ ರೀತಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದ್ರೆ ಬಾದುಷಾಹಿ ಒಳಗಡೆ ತನಕ ಫ್ರೈ ಆಗುತ್ತೆ ಮತ್ತು ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದು ಹೋಗುತ್ತೆ ಮತ್ತು ಒಳಗಡೆ ತನಕ ಬೇಯಲ್ಲ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಒಂದು ಟೂತ್ಪಿಕ್ ತೊಗೊಳ್ಳಿ. ಆ ಟೂತ್ಪಿಕ್ನ ಒಂದು ಬಾದುಷಾಹಿಲಿ ಹಾಕಿಬಿಟ್ಟು ನೋಡಿ, ಆ ಟೂತ್ಪಿಕ್ಕಿಗೆ ಹಿಟ್ಟು ಹತ್ತಿರಲಿಲ್ಲ ಅಂದರೆ ಬಾದುಷಾಹಿ ರೆಡಿಯಾಗಿದೆ ಅಂತ ಅರ್ಥ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಯಾವುದೇ ರೀತಿ ಎಣ್ಣೆ ಕೂಡ ಇಟ್ಕೊಂಡಿಲ್ಲ. ಟಿಶ್ಯೂ ಪೇಪರಲ್ಲಿ ಕೂಡ ನೀವು ನೋಡಬಹುದು. ಪಾಕ ಆ ಕಡೆಗೆ ತಣ್ಣಗಿದೆ. ಇವಾಗ ಕರೆದಿರುವಂಥ ಬಾದುಷಾಹಿನ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಾತ್ರೆ ರೌಂಡ್ ಆಗಿರೋದು ತೊಗೊಂಡೆ, ಅದರೊಳಗೆ ಇಡಿಸ್ಲಿಲ್ಲ, ಅದಕ್ಕೋಸ್ಕರ ನಾನು ಪ್ಲೇಟಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಒಂದು 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ನೋಡಿ ಪಾಕ ಎಷ್ಟು ಚೆನ್ನಾಗಿ ಹಿರ್ಕೊಂಡಿದೆ. ಆಮೇಲೆ ನೀವು ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೋಬಹುದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.